ನಮಸ್ಕಾರ ಎಲ್ರಿಗೂ. ಇದುವರ ತನಕ 2 ಮಂತ್ರಗಳ ಅರ್ಥ ಹೇಳಿದ್ದೆ. ಅಂದ್ರೆ ಈಶ್ವರ ಸ್ತುತಿ ಪ್ರಾರ್ಥನೆಯಲ್ಲಿ 2 ಮಂತ್ರಗಳ ಅರ್ಥ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಅಂತ 2ನೇ ಮಂತ್ರ ಇದೆಯಲ್ಲ, ಅಲ್ಲಿವರೆಗೂ ಹೇಳಿದ್ದೆ. ಇವತ್ತು 3ನೇ ಮಂತ್ರದ ಅರ್ಥವನ್ನ, ಸಾಧ್ಯವಾದ್ರೆ 4ನೇ ಮಂತ್ರದ ಅರ್ಥವನ್ನ ತಿಳ್ಕೊಳ್ಳೋಣಂತೆ. ಓಂ ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಹ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ. ಇಲ್ಲಿ ಈ ಅಗ್ನಿಹೋತ್ರದಲ್ಲಿ ಬಳಸಲಾಗುವಂತಹ ಎಲ್ಲಾ ಮಂತ್ರಗಳು ಅತ್ಯದ್ಭುತವಾದಂತಹ ಮಂತ್ರಗಳು, ಉದಾತ್ತವಾದಂತಹ ಚಿಂತನೆಗಳನ್ನು ಉಳ್ಳಂತಹ ಮಂತ್ರಗಳು. ನಾವು ಕೂಡ ಯೋಚನೆ ಮಾಡಿ ಆ ಮಂತ್ರದ ಅರ್ಥವನ್ನ ನಮ್ಮ ಬಾಳಿಗೆ ಇಳಿಸಿಕೊಂಡರೆ ನಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ, ನಮಗೊಂದು ಸಂಸ್ಕಾರ ಸಿಕ್ಕಂಗಾಗತ್ತೆ ಅಂತ. ಇದು ಸಾಮಾನ್ಯವಾದಂತಹ ಅರ್ಥ, ಎಲ್ಲ ಮಂತ್ರಗಳಿಗೂ ಅನ್ವಯವಾಗುವಂತಹ ಅರ್ಥ. ಹಾಗಾಗಿ ಈ ಮಂತ್ರಗಳು ಏನ್ ಹೇಳ್ತಾ ಇದೆ ಅಂತ, ಇಲ್ಲಿಂದ ಮುಂದಕ್ಕೆ ಒಂದು 2-3 ಮಂತ್ರಗಳಲ್ಲಿ ಕೊನೆಯ ಸಾಲು ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಹೇಳಿ ಅಂತ ಬರುತ್ತೆ. ಆ ಸಾಲಿಗಿಂತ ಮೊದಲು 1-2 ಸಾಲುಗಳಿರುತ್ತಲ್ಲ, ಅಲ್ಲಿ ಭಗವಂತನ ಗುಣವರ್ಣನೆಯನ್ನ ಮಾಡಲಾಗಿರುತ್ತೆ. ಭಗವಂತ ಸರ್ವಶಕ್ತ, ಸರ್ವಂತರ್ಯಾಮಿ, ದಯಾಳು, ಕರುಣಾಳು, ಈ ಸ್ಥಿತಿ ಸೃಷ್ಟಿ ಲಯ ಇವಕ್ಕೆಲ್ಲ ಕಾರಣಕರ್ತ ಅಂತ ಎಲ್ಲ ನಾವು ಆತನ ಮೇಲೆ ಗುಣಗಳನ್ನ ಆರೋಪಿಸ್ತೀವಿ. ಆರೋಪ ಅಂದ್ರೆ ಏನೋ ಹೊರಸೋದಲ್ಲ, ಗುಣಗಳನ್ನ ಸ್ತುತಿಸ್ತು ಅಂದ್ರೆ ಸ್ತುತಿ ಮಾಡುವ ಹಾಗೆ ನಾವು ಹೇಳ್ತೀವಿ. ಏನು ಸ್ತುತಿಸ್ತು ಗುಣವರ್ಣನಂ ಅಂತ ಹೇಳಿ ಅಂತ ಅಂದ್ರೆ ಅಂತಹ ಗುಣಗಳ ವರ್ಣನೆಯೇ ಸ್ತುತಿ ಅಂತ ಹೇಳಿ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆ ಮಾಡಬೇಕು ಅಂತಂದ್ರೆ ಆ ಗುಣಗಳನ್ನ ನಮ್ಮ ಒಳಗೆ ಇಳಿಸಿಕೊಂಡರೆ ನಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿ ರೂಪುಗೊಳ್ಳುತ್ತೆ ಅಂತ ಅನ್ನುವಂತಹ ಒಂದು ಅಭಿಪ್ರಾಯ. ಹಾಗಾಗಿ ಭಗವಂತ ನೀನು ಸರ್ವಶಕ್ತ, ಸರ್ವಜ್ಞ, ಸರ್ವಂತರ್ಯಾಮಿ, ದಯಾಳು, ಕರುಣಾಳು ಅಂತೆಲ್ಲ ಬೇರೆ ಬೇರೆ ವಿಧದಲ್ಲಿ ಹೇಳಿ, ಆಮೇಲೆ ಅಂತಹ ಶಕ್ತಿ ಇರುವಂತಹ ಭಗವಂತ ನಿನಗೆ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಂದ ಸಮರ್ಪಣೆ ಮಾಡಿಕೊಳ್ಳುತ್ತೇವೆ, ಶರಣಾಗತಿ ಮಾಡ್ತೀವಿ ಅಂತ. ಸಾಮಾನ್ಯವಾಗಿ ಏನ್ ಅನ್ಸುತ್ತೆ, ಯಾರೋ ಒಬ್ಬ ಸರ್ವಶಕ್ತ, ತುಂಬಾ ಮೇಧಾವಿ, ಒಳ್ಳೆಯ ವ್ಯಕ್ತಿತ್ವ ಉಳ್ಳವನು ಎದುರುಗಡೆ ಬಂತು ಅಂತಂದ್ರೆ ನಮಗೊಂದು ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಅಂತ ಅನ್ಸುತ್ತೆ. ಆ ಮನುಷ್ಯ ಹೇಳುವಂತಹ ಮಾತುಗಳು ನಮ್ಗೆ ನಿಜವಾಗ್ಲೂ ತುಂಬಾ ಆಪ್ಯಾಯಮಾನವಾಗಿ ಅನ್ಸುತ್ತೆ. ಅವಾಗ ಅವನ ಜೊತೆ ಹೋಗ್ಬೇಕು, ಅವ್ರು ಮಾಡುವಂತಹ ಕೆಲಸಗಳ ಜೊತೆಗೆ ನಾವು ಕೈ ಜೋಡಿಸ್ಬೇಕು ಅಂತ ಅನ್ಸುತ್ತೆ. ಅವಾಗ ಅವ್ರ ಜೊತೆ ನಾವು ಎಷ್ಟು ಹೊತ್ತು ಇರ್ತೀವೋ ಅಷ್ಟು ಹೊತ್ತು ವಿಷಯಗಳನ್ನ ಕೇಳಿಕೊಂಡ ಮೇಲೆ ನಮಗೆ ನಿಜವಾಗ್ಲೂ ಒಂಥರ ಆನಂದದ ಅನುಭೂತಿ ಆಗತ್ತೆ. ಹಾಗಾಗಿ ಈ ಮಂತ್ರಗಳನ್ನ ನಾವು ನೋಡ್ಬೇಕಾಗತ್ತೆ. ಇದು ಸರ್ವೇ ಸಾಮಾನ್ಯ ಯಾವುದೇ ಮಂತ್ರಗಳಿಗೆ ಒಂದು ಪೀಠಿಕೆ ಇದ್ದ ಹಾಗೆ. ಈಗ ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಹ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ. ಹಾಗೇನೆ ಪದಗಳ ಅರ್ಥವನ್ನು ಕೂಡ ಹೇಳ್ತಾ ಇರ್ತೀನಿ. ಸ್ವಲ್ಪ ನಿಮ್ಮ ಕಿವಿಗಳ ಮೇಲೆ ಬಿದ್ದಿದ್ರೆ ಯಾವ್ಯಾವ ಪದಗಳು ಏನ್ ಅರ್ಥ ಹೇಳುತ್ತೆ ಅಂತ ಅನ್ನೋದು ಗೊತ್ತಾಗತ್ತೆ. ಹಾಗೂ ಆ ಅರ್ಥಗಳು ಕನ್ನಡದಲ್ಲೂ ಹಿಂದಿಯಲ್ಲೂ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅದೇ ಪದಗಳು ಸ್ವಲ್ಪ ವ್ಯತ್ಯಾಸದಿಂದ ಬಂದಿದೆ, ಇಲ್ಲ ಅದೇ ಪದ ಇರುತ್ತೆ. ಆತ್ಮದ, ಆತ್ಮ ಅನ್ನೋದು ನಮಗೆ ಗೊತ್ತು, ಬಲ ಅಂತ ಅನ್ನೋದು ಕನ್ನಡದಲ್ಲಿದೆ, ಆತ್ಮದ ಬಲದ ಅಂತಿದೆ. ಅಂದ್ರೆ ಯಾರು ಈ ಆತ್ಮಕ್ಕೆ ಕಾರಣನಾಗಿದ್ದಾನೋ, ಬಲದಾಯಕನಾಗಿದ್ದಾನೋ, ಈ ಜೀವಾತ್ಮರು, ನಮ್ಮನ್ನೆಲ್ಲ ನಾವು ಜೀವಾತ್ಮರು ಅಂತ ಹೇಳಿ ಅಂತ ಕರ್ಸ್ಕೊತೀವಿ. ಅಂದ್ರೆ ಯಾರ್ಯಾರಿಗೆ ಚೇತನ ಇದೆಯೋ, ಜೀವ ಇದೆಯೋ, ಪ್ರಾಣ ಇದೆಯೋ, ಉಸಿರಾಡ್ತಿದಾರೋ ಅವೆಲ್ಲ ಜೀವಾತ್ಮರುಗಳು. ಯಾವುದು ಬೇಕಾದ್ರೂ ಅದು ಪ್ರಾಣಿ ಆಗಿರ್ಬೋದು, ಮಾನವ ಆಗಿರ್ಬೋದು, ಕ್ರಿಮಿ ಕೀಟ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವುದು ಬೇಕಾದ್ರೂ ಆಗಿರ್ಬೋದು. ಯಾವ ಓಡಾಡುತ್ತೋ ಜೀವಿಸತ್ವೋ ಹಾಗೆ ಆ ಥರದ್ದಕ್ಕೆಲ್ಲದಕ್ಕೂ ಜೀವಾತ್ಮರು ಅಂತ ಹೇಳಿ ಅಂತ ಕರೀತಾರೆ. ಇಂತಹ ವಿಶಾಲವಾದಂತಹ ಮನೋಭಾವ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಹಾಗೂ ವೇದಗಳಲ್ಲಿ ಮಾತ್ರ ಉದ್ಧೃತವಾಗಿದೆ. ಅಂದ್ರೆ ಯಾರು ನಮ್ಮೆಲ್ಲರ ಈ ಒಂದು ಚೇತನಕ್ಕೆ ಕಾರಣರಾಗಿದ್ದಾರೋ, ಯಾರು ನಮಗೆ ಬಲವನ್ನು ಕೊಡುವಂತವರಾಗಿದ್ದಾರೋ, ಹೇಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಗಂಡು ಹೆಣ್ಣು ಸೇರಿದ್ರೆ ಒಂದು ಮಗು ಹುಟ್ಟುತ್ತೆ. ಆದ್ರೆ ಆ ಮಗು, ಈ ದೇಹ ನಮ್ಮದಿದೆಯಲ್ಲ, ಅದು ಜಡ ಅಂತ ಅನ್ನಿಸ್ಕೊಂಡಿದೆ. ಅದಕ್ಕೆ ಒಂದು ಚೇತನ ಅಂತ ಬರ್ಬೇಕಲ್ಲ.
ಅಚೇತನವನ್ನ ಭಗವಂತ ಕರುಣಿಸ್ತಾನೆ ಅಂತ ಅನ್ನೋದು ನಮ್ಮ ನಂಬಿಕೆ. ಹಾಗೂ ಬೇರೆ ಇನ್ಯಾವುದಾದ್ರೂ ಅಕಸ್ಮಾತ್ ಇನ್ಯಾವುದಾದ್ರೂ ಒಂದು ಡೆಫಿನೇಷನ್ ಅಥವಾ ಒಂದು ಬೇರೆ ಸಿದ್ಧಾಂತ ಬಂದ್ರೆ ಒಪ್ಕೊಳ್ಳೋಣಂತೆ. ಸದ್ಯಕ್ಕೆ ಇದು ಈ ಥರನೇ ಇದೆ, ನಾವು ಒಪ್ಕೊಂಡಿದ್ದೀವಿ. ಆಮೇಲೆ ಈ ಒಂದು ಸೃಷ್ಟಿಯನ್ನ ಮಾಡಿದಾನಲ್ಲ ಭಗವಂತ, ಅದರಲ್ಲಿ ಎಂತೆಂತಹ ಬೆಳೆ ಆಹಾರಗಳೆಲ್ಲ ಬೆಳೆಯುತ್ತವೆ. ಗಾಳಿ ಇದೆ, ನೀರಿದೆ, ಆಕಾಶ ಇದೆ, ಅಗ್ನಿ ಇದೆ, ಪೃಥ್ವಿ ಇದೆ, ಎಲ್ಲವೂ ಇದೆಯಲ್ಲ. ಅವುಗಳನ್ನು ಬಳಸ್ಕೊಂಡು ನಾವು ಜೀವ ಇಟ್ಕೊಂಡು ಉಸಿರಾಡ್ತಾ ಇದೀವಲ್ಲ, ಅದರಿಂದ ನಮಗೆ ಪೋಷಣೆ ಸಿಗ್ತಿದೆಯಲ್ಲ, ಅದರಿಂದ ತಾನೇ ನಮಗೆ ಬಲ ಸಿಗ್ತಾ ಇರೋದು, ಆಹಾರ ಸಿಗ್ತಾ ಇರೋದು. ಹಾಗಾಗಿ ಅವನು ಬಲದಾಯಕ. ಯಸ್ಯ ವಿಶ್ವೇ, ಇಂತಹ ಒಬ್ಬ ಭಗವಂತನಿಗೆ ನಾವು ಋಣಿಯಾಗಿರ್ಬೇಕಲ್ವಾ ಅಂತ. ಈಗ ಒಂದು ಮಡಕೆ ಇದೆ ಅಂತ ಅಂದ್ರೆ, ಒಬ್ಬ ಕುಂಬಾರ ಒಂದ್ ಮಡಕೆ ಚೂರು ಸಿಕ್ತು ಅಂದ್ರೆ ಎಲ್ಲೋ ಕುಂಬಾರ ಇದ್ದಾನೆ ಅಂತ ಹೇಳಿ ಅಂತ ಅರ್ಥ ಆಗುತ್ತೆ. ಅಲ್ಲೆಲ್ಲೋ ಹೊಗೆ ಬರ್ತಾ ಇದೆ ಅಂತಂದ್ರೆ ಅಲ್ಲೆಲ್ಲೋ ಬೆಂಕಿ ಇದೆ ಅಂತ ಅರ್ಥ. ಹೀಗೆ ಕಾರ್ಯಕಾರಣ ಸಂಬಂಧ. ಸುಮ್ನೆ ಛೂಮಂತ್ರಂಗಾಳಿ ಅಂತ ಹೇಳ್ಬಿಟ್ಟು 2 ಮಂತ್ರ ಹೇಳ್ಬಿಟ್ರೆ ಈ ಸೃಷ್ಟಿ ಆಗಲ್ಲ. ಇಂತಹ ಒಂದು ಅದ್ಭುತವಾದಂತಹ ಸೃಷ್ಟಿ, ಕಾರ್ಯಕಾರಣ ಸಂಬಂಧ. ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದ್ರೆ ಅದ್ರ ಹಿಂದೆ ಯಾರೋ ಕಾರಣಕರ್ತರು ಇರ್ತಾರೆ. ಯಾರದ್ದೋ ಒಬ್ರದ್ದು ಯೋಚನೆ ಇರುತ್ತೆ, ಯಾರದೋ ಒಬ್ರದ್ದು ಶಕ್ತಿ ಇರುತ್ತೆ, ಯಾರೋ ಒಬ್ರದ್ದು ಹಣ ಹೂಡಿರ್ತಾರೆ ಅದ್ರ ಮೇಲೆ, ಯಾರೋ ಒಬ್ರು ಶ್ರಮವನ್ನು ಮಾಡಿರ್ತಾರೆ. ಹಾಗಾಗಿ ಬ್ರಿಡ್ಜು, ರಸ್ತೆಗಳು, ಬಿಲ್ಡಿಂಗ್ಗಳು ಎಲ್ಲಾವುದು ಆಗೋದು. ಹಾಗೇನೆ ಅದೆಲ್ಲ ಆಗ್ಬೇಕಾಯ್ತು ಅಂದ್ರೆ ಯಾರು ಒಬ್ರು ಬೇಕು ಅಂತಂದ್ರೆ ಇಂತಹ ಒಂದು ಸೃಷ್ಟಿ. ನೀರಿದೆ, ಪೃಥ್ವಿ ಇದೆ, ಮಣ್ಣು. ಒಂದು ಹಿಡಿ ಮಣ್ಣನ್ನ ಯಾವ ವಿಜ್ಞಾನಿಯೂ ಮಾಡೋದಕ್ಕಾಗಲ್ಲ. ಒಂದು ಬೊಗಸೆ ನೀರನ್ನ ಮಾಡಕ್ಕಾಗಲ್ಲ ಯಾವುದೂ ಇಲ್ದಲೇನೆ. ಅಂದ್ರೆ ಆಧಾರವಾಗಿ ಮೂಲಭೂತವಾದ ವಸ್ತುಗಳು ಇಲ್ದೆಲೆ. ಹಾಗಿರುವಾಗ ಅಂತಹ ಒಬ್ಬ ಭಗವಂತನಿಗೆ ನಾವು ಋಣಿಯಾಗಿರಬೇಕು. ಹೌದು ಅಂತ ಅನ್ಸುತ್ತೆ. ಇವೆಲ್ಲ ಆ ಭಗವಂತನ ಗುಣಗಳು. ಆಮೇಲೆ ಯಸ್ಯ ಪ್ರಶಿಶಂ ದೇವಾಹ ಉಪಾಸತೆ, ಅವನು ಒಂದಷ್ಟು ನಿಯಮಗಳನ್ನ ಮಾಡಿದಾನೆ ಈ ಸೃಷ್ಟಿಯಲ್ಲಿ. ನಿಯಮಗಳು ಏನದು ನಿಯಮಗಳು ಅಂದ್ರೆ, ತನಗೆ ತಾನೇ ಈ ಸೃಷ್ಟಿ ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ಸಹಸ್ರ ವರ್ಷಗಳಿಂದ ಇದೆಯೋ ಗೊತ್ತಿಲ್ಲ, ಎಷ್ಟು ಸಹಸ್ರ ವರ್ಷಗಳಿಂದ ಸೂರ್ಯ ಬೆಳಗ್ತಾ ಇದ್ದಾನೋ ಗೊತ್ತಿಲ್ಲ, ಎಷ್ಟು ಸಹಸ್ರ ವರ್ಷಗಳಿಂದ ಚಂದ್ರ ಇದಾನೋ ಗೊತ್ತಿಲ್ಲ, ನಕ್ಷತ್ರಗಳಿದಾವೋ ಗೊತ್ತಿಲ್ಲ, ಈ ಗ್ರಹಗಳು ತಿರುಗ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಅವೆಲ್ಲವೂ ಕೂಡ ಒಂದು ಅಳತೆಯಲ್ಲಿ, ಅಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಪಥದಲ್ಲಿ, ನಿರ್ದಿಷ್ಟವಾದಂತಹ ವೇಗದಲ್ಲಿ ಸುತ್ತಾ ಇವೆ. ಹಾಗಾಗಿ ಇರೋದ್ರಿಂದಲೇ ಹಗಲು ರಾತ್ರಿ, ಋತುಗಳು, ಮಾಸ, ಸಂವತ್ಸರ ಇವುಗಳೆಲ್ಲ ಆಗ್ತಾ ಇರೋದು. ಆದ್ರೆ ಹಾಗೆ ಅದು ತಾನಕ್ಕೆ ತಾನೇ ಹಾಗೆ ಸುತ್ತ ಬಿಡುತ್ತಾ? ಅದು ಯಾರೋ ಒಬ್ರು ಅಧೀನದಲ್ಲಿ ಇರ್ಬೇಕಲ್ವಾ, ಯಾರೋ ಒಬ್ರು ನಡೆಸ್ತಾ ಇರ್ಬೇಕಲ್ವಾ. ಈಗ ಒಂದು ರೈಲನ್ನ ಹಳಿಯ ಮೇಲೆ ಬಿಟ್ರೆ ಒಂದಷ್ಟು ದೂರ ಹೋಗಿ ನಿಲ್ಲುತ್ತಪ್ಪ. ಯಾವುದೇ ಗಾಳಿ ಅಡೆತಡೆ ಏನೂ ಇಲ್ಲ ಅಂತಂದ್ರೆ ಅದು ಚಲಿಸ್ತಾನೇ ಇರುತ್ತೆ. ಹಾಗೆ ಈ ಸೃಷ್ಟಿ ಆಗ್ತಾ ಇದೆಯಲ್ಲ. ಒಂದು ಮರ ಹುಟ್ಟುತ್ತೆ ಅಂತ ಇಟ್ಕೊಳ್ಳಿ, ಅದರಿಂದ ಹಣ್ಣು, ಹೂವು, ಕಾಯಿ ಎಲ್ಲ ಬಿಡುತ್ತೆ, ಬೀಜ ಆಗುತ್ತೆ, ಬೀಜ ಪ್ರಸಾರ ಆಗುತ್ತೆ, ಆ ಮರ ಸಾಯುತ್ತೆ, ಮತ್ತೆ ಇನ್ನೊಂದು ಮರ ಹುಟ್ಟುತ್ತೆ. ಜೀವಾತ್ಮರುಗಳು ಅಷ್ಟೇ, ಒಂದಷ್ಟು ವರ್ಷ ಬದುಕಿರ್ತಾರೆ, ಆಮೇಲೆ ಜೀವಾತ್ಮರು ಸಾಯ್ತಾರೆ, ಇನ್ನೊಂದು ಜೀವಾತ್ಮ ಹುಟ್ಕೊಳ್ಳುತ್ತೆ. ಹಾಗೆ ಸೃಷ್ಟಿ ನಡೀತಾನೆ ಇದೆ. ಹೀಗಾಗಿ ಈ ಒಂದು ನಿಯಮವನ್ನು ಮಾಡಿದಾನಲ್ಲ, ಹುಟ್ಟು ಸಾವಿನ ಚಕ್ರವನ್ನು ಮಾಡಿದಾನಲ್ಲ. ಸುಮ್ನೆ ಒಂದು ನೀರಿನ ಚಕ್ರವನ್ನೇ ಜ್ಞಾಪಿಸ್ಕೊಳ್ಳಿ. ಎಲ್ಲಿಂದನೋ ಮೋಡದಿಂದ ಮಳೆ ಆಯ್ತಪ್ಪ, ಮಳೆಯಿಂದ ಭೂಮಿಗೆ ಬಂತು, ಭೂಮಿಯಿಂದ ನದಿ, ಕೊಳ್ಳ, ಹಳ್ಳ ಎಲ್ಲ ತುಂಬಿಕೊಡ್ತು, ಮತ್ತೆ ಆಮೇಲಿಂದ ಸಮುದ್ರಕ್ಕೆ ಸೇರ್ತು, ಆ ಸಮುದ್ರದಿಂದ ಮತ್ತೆ ನೀರು ಆವಿ ಆಯ್ತು, ಮೋಡ ಆಯ್ತು. ಈ ನೀರಿನ ಚಕ್ರ ನಿರಂತರವಾಗಿ ಆಗ್ತಾನೆ ಇದೆಯಲ್ಲ. ಹೀಗೆ ಸೃಷ್ಟಿಯ ನಿಯಮಗಳು ತುಂಬಾ ಚೆನ್ನಾಗಿದೆ, ಅದನ್ನ ಆಧರಿಸುವುದು ಒಳ್ಳೆಯದು. ಹಾಗಾಗಿ ಅದನ್ನ ಸೃಷ್ಟಿಯ ನಿಯಮದಂತೆ ನಮ್ಮ ಜೀವನವನ್ನು ಕೂಡ ನಾವು ರೂಪಿಸಿಕೊಂಡ್ರೆ ನಮ್ಮ ಜೀವನ ಸುಗಮವಾಗಿರುತ್ತೆ. ಹಾಗಾಗಿ ಅಂತಹ ಅಂದ್ರೆ ಒಂದು ಸೃಷ್ಟಿಯ ನಿಯಮವನ್ನು ಮಾಡದಂತಹ ಒಂದು ಶಾಸನ ಅಂತಾನೆ ಕರ್ಕೊಳ್ಳಿ ಅದನ್ನ. ಹುಟ್ಟು ಸಾವಿನ ಚಕ್ರ ಅದೇ ಒಂದು ಶಾಸನ. ಎಲ್ಲಾ ಜೀವಾತ್ಮರು ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಒಂದಲ್ಲ ಒಂದು ದಿವಸ. ಹಾಗಾಗಿ ಯಸ್ಯ ಪ್ರಶಿಶಂ ದೇವಾಹ ಉಪಾಸತೆ, ಇಂತಹ ನಿಯಮವನ್ನ ಜ್ಞಾನಿಗಳು, ತಿಳುವಳಿಕಸ್ಥರು ಆಶ್ರಯಿಸ್ತಾರೆ, ಪ್ರಶಂಸಿಸ್ತಾರೆ. ಹೌದು ಅಲ್ವಾ ಅಂತ ಅನ್ಸುತ್ತೆ. ಹುಟ್ಟಿದವರೆಲ್ಲ ಇಲ್ಲೇ ಗೂಟ ಹೊಡ್ಕೊಂಡಿದ್ದಿದ್ರೆ ಹೆಂಗಾಗ್ತಿತ್ತು? ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸದಾಗಿ ಹುಟ್ಟುವರ ಗೆಡೆಯಲ್ಲಿ ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ. ಎಲ್ಲಾರು ಇಲ್ಲೇ ಇದ್ದು ಬಿಟ್ಟಿದ್ರೆ ಹೊಸಬ್ರಿಗೆ ಜಾಗ ಎಲ್ಲಿರ್ತಾ ಇತ್ತು ಅಲ್ವಾ? ಯೋಚನೆ ಮಾಡ್ಬೇಕಲ್ವಾ? ಎಂತಹ ಮಹಾಮಹಿಮ ಆಗಲಿ, ಎಂತಹ ಪುಣ್ಯಾತ್ಮನೇ ಆಗಿರ್ಲಿ, ಎಂತಹ ಘನ ಮಹಿಮನೇ ಆಗಿರ್ಲಿ, ಆ ವ್ಯಕ್ತಿ ಒಂದಲ್ಲ ಒಂದು ದಿವಸ ಸಾಯ್ಲೇಬೇಕು. ಹಾಗಾಗಿ ಯಸ್ಯ ಛಾಯಾ ಅಮೃತಂ, ಯಾವನ ಆಶ್ರಯವು ಅಮೃತ ಸದೃಶವಾಗಿದೆಯೋ, ಹೌದು ಅಂತ ಅನ್ಸುತ್ತಲ್ವ? ಯೋಚನೆ ಮಾಡಿ. ನಿಸ್ವಾರ್ಥವಾಗಿ
ನಮ್ಮೆಲ್ಲ ಮಮತೆ ಮಮಕಾರಗಳನ್ನೆಲ್ಲ ಬಿಟ್ಟು ಯೋಚನೆ ಮಾಡ್ತು ಅಂತಂದ್ರೆ, ಹೌದು, ಅವನು ಮಾಡಿರುವಂತಹ ನಿಯಮಗಳು ಅಥವಾ ಶಾಸನಗಳು ಏನೇ ಇದ್ರು ತುಂಬಾ ಚೆನ್ನಾಗಿದೆ. ಅವನ ಭಗವಂತನ ಆಶ್ರಯದಲ್ಲಿ ಇದು ಅಬಾಧಿತವಾಗಿ ನಡೀತಾ ಇದೆ. ಯಾವತ್ತೂ ಕುಂದು ಬಂದಿಲ್ವಲ್ಲ. ಈಗ 1000 ವರ್ಷಗಳ ಹಿಂದೆ ಹುಟ್ಟಿದಂತಹ ಜೀವಾತ್ಮ ಕೂಡ ಸತ್ತಿದ್ದಾನೆ. ಇವತ್ತು ಕೂಡ ಹುಟ್ಟಿದ್ರು ಮತ್ತೆ ಸಾಯ್ತಾನೆ. ಹುಟ್ಟು ಸಾವು ಇದ್ದೇ ಇರುತ್ತೆ. ಹಾಗೇನೆ ನೀರಿನ ಚಕ್ರವೂ ಕೂಡ. ಯಸ್ಯ ಮೃತ್ಯು, ಮರಣ ಯಾರ ಅಧೀನದಲ್ಲಿದೆ? ಹೇಗೆ ಹೇಳೋದು? ಹುಟ್ಟಿದವರೆಲ್ಲ ಸಾಯ್ತಾರೆ. ಯಾವತ್ತು ಸಾಯ್ತಾರೆ? ಒಬ್ಬ 50 ವರ್ಷಕ್ಕೆ ಸಾಯ್ಬೋದು, ಒಬ್ಬ 100 ವರ್ಷ ಇರ್ಬೋದು, 120 ವರ್ಷ ಇರ್ಬೋದು. ಯಾವತ್ತು ಹೇಗೆ ಯಾವಾಗ ಮೃತ್ಯು ಬರುತ್ತೆ ನಮಗ್ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಎಷ್ಟೇ ಕುತೂಹಲದಿಂದ ತಿಳ್ಕೋಬೇಕು ಅಂತಂದ್ರೂ ಸಾಧ್ಯವಿಲ್ಲ. ಹಾಗಾಗಿ ಈ ಎಲ್ಲ ಗುಣಗಳಿಂದ ಈ ಸೃಷ್ಟಿ ಮಾಡಿದಾನೆ, ಸೃಷ್ಟಿಯ ನಿಯಮಗಳನ್ನು ಮಾಡಿದಾನೆ, ಜೀವಾತ್ಮರಿಗೆ ಜೀವವನ್ನ ಕೊಡ್ತಾನೆ, ಆತ್ಮವನ್ನ ಆ ಬಲವನ್ನ ಕೊಡ್ತಾನೆ. ಹಾಗೇನೆ ಈ ಒಂದು ಹುಟ್ಟು ಸಾವಿನ ಚಕ್ರವನ್ನ ಮಾಡಿದಾನೆ. ಈ ಸೃಷ್ಟಿ ಅದ್ಭುತವಾಗಿ ತನಗೆ ತಾನೇ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ಈಗ ನಾವು ಮಾನವ ಎಷ್ಟೋ ಸೃಷ್ಟಿಯ ಇರುವಂತಹ ಬೇಕಾದಷ್ಟು ನಾಶ ಮಾಡಿದೀವಿ. ಬೆಟ್ಟ ಗುಡ್ಡಗಳನ್ನೆಲ್ಲ ನಾಶ ಮಾಡಿದೀವಿ. ನದಿಗಳೆಲ್ಲ ಒಣಗೋಗುವ ಹಾಗಾಗಿದೆ. ಕಾಡುಗಳನ್ನೆಲ್ಲ ಕಡ್ದಿದೀವಿ. ಅದರ ಒಂದು ಪರಿಣಾಮವನ್ನು ನಾವು ಅನುಭವಿಸ್ತಾ ಇದೀವಿ. ಆದ್ರೂನು ಕೂಡ ಅದು ಇನ್ನೂ ಹಾಗೆ ಇದೆಯಲ್ಲ. ಈಗ ಸುಮ್ಮನೆ ಮಾನವ ಕೈ ಹಾಕೋದೇ ಬೇಡ ಯಾವುದಕ್ಕೂ. ಯಾವುದೇ ಅಭಿವೃದ್ಧಿ ಕೆಲಸಗಳು ಬೇಡ ಅಂತ ಹೇಳಿ ಅಂತ ಸುಮ್ಮನೆ ಸೃಷ್ಟಿಗೆ ಅದಕ್ಕೆ ಬಿಟ್ಬಿಡ್ತು ಅಂತಂದ್ರೆ, ಅದು ನಿಜವಾಗ್ಲೂ ಅಂತಹ ಜಾಗದಲ್ಲಿ ಎಷ್ಟು ನಳನಳಿಸ್ತಾ ಇರುತ್ತೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತಹ ಜಾಗ. ನೀವು ನೋಡ್ಬೇಕು ಅಂಡಮಾನ್ಗೆಲ್ಲ ಹೋದಾಗ, ಅಥವಾ ಇನ್ನೂ ಕೆಲವು ಕಡೆಗಳೆಲ್ಲ ಹಳೇ ಬಿಲ್ಡಿಂಗ್ ಗಳೆಲ್ಲ ಇರುತ್ತೆ. ಅದ್ರ ಮೇಲೆಲ್ಲ ಗಿಡಗಳು ಬೆಳ್ಕೊಂಡಿರುತ್ತೆ. ಅಂದ್ರೆ ಪ್ರಕೃತಿ ಹೇಗಿದೆ ಅಂತಂದ್ರೆ ನಿಜವಾಗ್ಲೂ ಎಲ್ಲವನ್ನು ಕೂಡ ಅತಿ ಸುಂದರವಾಗಿ ಮಾಡುವಂತಹ ಒಂದು ಕ್ಷಮತೆ ಇದೆ ಅದಕ್ಕೆ. ಈಗ ನಾವು ಅಷ್ಟೇ, ಬೇಸಿಗೆ ರಜಾ ಬಂದಿದೆ ಇವಾಗ. ಒಳ್ಳೆ ತಂಪಾದ ಜಾಗಗಳನ್ನ ಅರಸ್ಕೊಂಡು ಕಾಡುಗಳಿಗೆ ಅಲ್ಲಿಗೆಲ್ಲ ಹೋಗ್ತೀವಿ, ವಿಹಾರ ಮಾಡ್ತೀವಿ. ಯಾತಕ್ಕೆ ಹೋಗ್ತೀವಿ? ಇಲ್ಲೇ ಕಾಡಲ್ಲಿ ಕಾಂಕ್ರೀಟ್ ಕಾಡಲ್ಲಿ ಇರ್ಬೋದಾಗಿತ್ತಲ್ಲ, ಇಲ್ವಲ್ಲ. ಅಲ್ಲಿ ಹೋದ ತಕ್ಷಣ ಆ ನದಿ ಹರಿತಾ ಇರೋದು ನಮ್ಗೆ ಆನಂದವನ್ನು ಕೊಡುತ್ತೆ. ಮರ ಗಿಡಗಳು, ಹಕ್ಕಿ ಪಕ್ಷಿಗಳು ಕೂಗೋದನ್ನ ನೋಡಿದ್ರೆ ಆನಂದವನ್ನು ಕೊಡುತ್ತೆ. ಹಸಿರು ನಮ್ಗೆ ಆನಂದವನ್ನು ಕೊಡುತ್ತೆ. ಹಾಗಾಗಿ ಆ ಸೃಷ್ಟಿ ನಮ್ಮೆಲ್ಲ ಇದೆಯಲ್ಲ, ಆ ಸೃಷ್ಟಿ ಮಾಡಿದಂತಹ ಭಗವಂತ ಇದಾನಲ್ಲ, ಅವನಿಗೆ ನಾವು ಚಿರಋಣಿ ಆಗಿರ್ಲೇಬೇಕಲ್ವಾ ಅಂತ ಹೇಳಿ ಇದ್ದ. ಹಾಗಾಗಿ ಈ ಮಂತ್ರದ ಒಂದು ಭಾವಾರ್ಥ, ಯಾರು ಆತ್ಮದಾತನಾಗಿದ್ದಾನೋ, ಯಾರು ಬಲದಾತನಾಗಿದ್ದಾನೋ, ಸಮಸ್ತ ವಿದ್ವಾಂಸರು ಕೂಡ ಇವನ ಉಪಾಸನೆಯನ್ನು ಮಾಡ್ತಾರೋ, ಯಾರು ಉತ್ತಮ ಶಾಸನವನ್ನ ಮಾಡಿ ನಮಗೆ ಆಶ್ರಯವನ್ನ ನೀಡ್ತಾ ಇದ್ದಾನೋ, ಅಮರತ್ವ ಯಾರ ಅಧೀನದಲ್ಲಿದೆಯೋ, ಹಾಗೂ ಮೃತ್ಯುವು ಕೂಡ ಯಾರ ಅಧೀನದಲ್ಲಿದೆಯೋ. ಅಮರತ್ವ ಅಂದ್ರೆ ಒಂಥರ ಮುಕ್ತಿ ಅಂತ ಹೇಳಿದ್ದ. ಆ ಮುಕ್ತಿ ಅನ್ನೋದನ್ನು ಕೂಡ ಅದು ಒಂದು ಕಲ್ಪನೆ, ಅದು ಆದ್ರೆ ತುಂಬಾ ಅದ್ಭುತವಾದಂತಹ ಕಲ್ಪನೆ. ಯಾರ ಅಧೀನದಲ್ಲಿದೆಯೋ, ಹಾಗೂ ನಾವು ಆನಂದ ಸ್ವರೂಪರಾಗಿ, ಪ್ರಕಾಶಮಯ ರೂಪರಾಗಿ, ಜ್ಯೋತಿ ಸ್ವರೂಪನಾದಂತಹ ಅಂತಹ ಒಬ್ಬ ದೇವನ ಸಲುವಾಗಿ ನಮ್ಮ ಸಮಸ್ತ ಶುಭ ಕಾರ್ಯಗಳಿಂದ ನಾವು ಸಮರ್ಪಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾವಾಗ್ಲೂ ಅಷ್ಟೇ, ಏನಾದ್ರೂ ಒಂದು ಕೆಲಸವನ್ನು ಮಾಡಿದ್ರೆ, ಒಂದು ಪುಸ್ತಕವನ್ನು ಬರೆದ್ರೆ ನಮ್ಮ ತಾಯಿಗೆ ಅರ್ಪಣೆ, ನನ್ನ ಗುರುಗಳಿಗೆ ಅರ್ಪಣೆ ಅಂತ ಹೇಳ್ತೀವಲ್ಲ. ಹಾಗಾಗಿ ಭಗವಂತ ಇಷ್ಟೆಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವಾಗ ನಾವು ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಕ್ ಆಗೋದಿಲ್ವೇ? ಈ ಮಾನವರಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಸಮಾಜಕ್ಕೆ, ನಮ್ಮ ಸಂಸಾರಕ್ಕೆ ಅಥವಾ ನಮ್ಮ ರಾಷ್ಟ್ರಕ್ಕೆ ಕೊಡುಗೆಯನ್ನ ಕೊಟ್ಟೇ ಸಾಯ್ಬೇಕು. ಹಾಗೆ ಹೋಗ್ಬಾರ್ದು. ಯಾಕೆಂದ್ರೆ ನಾವು ಹುಟ್ಟಿ ಬಂದಾಗ ಈ ಒಂದು ಜಗತ್ತು, ಪ್ರಕೃತಿ ಹಾಗೂ ಒಂದು ದೇಶ ಎಷ್ಟು ಸುಂದರವಾಗಿತ್ತೋ ಅದಕ್ಕಿಂತ ಹೆಚ್ಚು ಸುಂದರವಾಗಿ ಮಾಡಿ ಹೋಗ್ಬೇಕು. ಹಾಗಾಗಿ ಆ ಭಗವಂತ ಆತ್ಮಬಲವನ್ನ ಕೊಡ್ತಾನೆ, ಶಕ್ತಿ ಸಾಮರ್ಥ್ಯಗಳನ್ನ ಕೊಡ್ತಾನೆ. ಎಲ್ಲ ಜ್ಞಾನಿಗಳು ಕೂಡ ಆ ಭಗವಂತನನ್ನ ಗೌರವಿಸ್ತಾರೆ. ಹಾಗಾಗಿ ಅವನನ್ನ ಆಶ್ರಯಿಸೋದ್ರಿಂದ ನಮ್ಮ ರಕ್ಷಣೆಯೂ ಆಗತ್ತೆ. ಅವನ ಆಶ್ರಯ ಇಲ್ಲದೆ ಇದ್ರೆ ಮೃತ್ಯುವೂ ಆಗತ್ತೆ ಅಂತ ಅನ್ಕೊಳ್ಳಬಹುದು. ಅಂತಹ ಆನಂದ ಸ್ವರೂಪ ಭಗವಂತನನ್ನ ನಾವು ಆರಾಧಿಸೋಣ ಅಂತ ಹೇಳ್ತಾ ಇಂದಿನ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.